ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಕ್ರಮ ನಡೆದಿರುವಂತಹ ಆರೋಪ ಇದೆ. ಹಾಲಿನ ಡೈರಿಗೆ ಮುತ್ತಿಗೆ ಹಾಕಿ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮೈಸೂರು ಜಿಲ್ಲೆ ತರಗನಹಳ್ಳಿಯಲ್ಲಿರುವಂತಹ ಹಾಲಿನ ಡೈರಿಗೆ ರೈತರು ಮುತ್ತಿಗೆ ಹಾಕಿದ್ದಾರೆ. ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಕ್ರಮ ನಡೆದಿದೆ ಅನ್ನೋದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಈ ಪ್ರತಿಭಟನೆ ನಡೀತಾ ಇದೆ. ರೈತ ಮುಖಂಡ ಮಂಜು ಕಿರಣ್ ನೇತೃತ್ವದಲ್ಲಿ ಈ ಪ್ರತಿಭಟನೆ. ಸಂಘದಲ್ಲಿ 20 ವರ್ಷಗಳಿಂದಲೂ ಕೂಡ ಅವ್ಯವಹಾರ ನಡೆದಿದೆ. ಘಟಕ ಪ್ರಾರಂಭದಿಂದ ಒಬ್ಬರೇ ಕಾರ್ಯದರ್ಶಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಲೆಕ್ಕಪತ್ರಗಳನ್ನು ಇಲ್ಲಿವರೆಗೂ ನೀಡಿಲ್ಲ. ಉತ್ಪಾದಕರಿಗೆ ಬೋನಸ್ ಕೊಟ್ಟಿಲ್ಲ. ದಾಖಲೆಗಳಲ್ಲಿ ಬೋನಸ್ ನೀಡಿದ್ದೇವೆ ಅಂತ ತೋರಿಸಿದ್ದಾರೆ. ಕಾರ್ಯದರ್ಶಿ ಮಹೇಶ್ ಎಂಬುವರನ್ನು ಅಮಾನತು ಮಾಡಿದ್ದಾರೆ. ಅಮಾನತಾಗಿರುವಂಥ ಕಾರ್ಯದರ್ಶಿ ಇಟ್ಕೊಂಡು ಸಭೆ ಮಾಡ್ತಾ ಇದ್ದಾರೆ. ಇದು ನಮಗೆ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಅನ್ನೋದು ರೈತರ ಅಸಮಾಧಾನಕ್ಕೆ ಕಾರಣವಾಗಿದೆ. ರಾತ್ರೋರಾತ್ರಿ ಡೈರಿ ತೆರೆದು 3 ರಿಂದ 5 ಕೋಟಿ ರೂಪಾಯಿ ಅವ್ಯವಹಾರ ಮಾಡಲಾಗಿದೆ. ಡೈರಿಗೆ ಹೊಸದಾಗಿ ನಿರ್ದೇಶಕರು ಕಾರ್ಯದರ್ಶಿಗಳನ್ನು ನೇಮಿಸಬೇಕು. ನ್ಯಾಯ ಸಿಗುವ ತನಕ ಹೋರಾಟ ಮಾಡ್ತೇವೆ ಅಂತ ಹೇಳಿ ರೈತರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲಾ ಮೀಟಿಂಗಿಗೂ ಎಲ್ಲ ದೊಡ್ಡವ್ರನ್ನ ಕರೆಸ್ಬಿಟ್ಟು ಎಲ್ಲರೂ ಸಜೆಷನ್ ತಗೊಳ್ಳಿ. ಆ ಥರ ಮುಂದುವರಿದೆ. ನಾವು ನಿಮ್ಮ ಕೂತಿರ್ತೀರ ಅಂತ ಬಂದಿಲ್ಲ, ಪಾಸ್ ಆಗ್ತಾ ಇದೆ. ನಿಮ್ ಮುಂದೆ ಬೇಗ ಚೇಂಜ್ ಮಾಡ್ತೀನಿ ಅಂತ ಪೊಲೀಸ್ ಬಂದಿದ್ರಲ್ಲ ಸರ್, ದಯವಿಟ್ಟು ತಾವೇ ಬರ್ಬೇಕು. ಕೈಯಲ್ಲೂ ತೊಂದರೆ ಮಾಡ್ತಾನಿಲ್ಲ. ಎಲ್ಲರೂ ಒಳ್ಳೆಯ ಅವನು ಕೊಟ್ಟರು ಆತನಿಗೆ ಎಲ್ಲಾ ಮೀಟಿಂಗಿಗೂ ಎಲ್ಲ ದೊಡ್ಡವ್ರನ್ನ ಕರೆಸ್ಬಿಟ್ಟು ಎಲ್ಲರೂ ಸಜೆಷನ್ ತಗೊಳ್ಳಿ. ಆ ಥರ ಮುಂದುವರಿದೆ. ನಾವು ನಿಮ್ಮ ಕೂತಿರ್ತೀರ ಅಂತ ಬಂದಿಲ್ಲ, ಪಾಸ್ ಆಗ್ತಾ ಇದೆ. ನಿಮ್ ಮುಂದೆ ಬೇಗ ಚೇಂಜ್ ಮಾಡ್ತೀನಿ ಅಂತ ಪೊಲೀಸ್ ಬಂದಿದ್ರಲ್ಲ ಸರ್, ದಯವಿಟ್ಟು ತಾವೇ ಬರ್ಬೇಕು. ಕೈಯಲ್ಲೂ ತೊಂದರೆ ಮಾಡ್ತಾನಿಲ್ಲ. ಎಲ್ಲರೂ ಒಳ್ಳೆಯ ಅವನು ಕೊಟ್ಟರು ಆತನಿಗೆ ಎಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ಕೊಡ್ತಾರೆ. ಪುನೀತ್, ಇಷ್ಟೊಂದು ದೊಡ್ಡ ಅವ್ಯವಹಾರ ಆಗಿದ್ರು ಕೂಡ ತನಿಖೆ, ದೂರು ಏನೂ ಆಗಿಲ್ವಾ? ಆ ಪ್ರೊಸೆಸ್ ಯಾವುದು ನಡೀತಾ ಇಲ್ವಾ? ಈಗ ರೈತರು ಇಷ್ಟೊಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕೇವಲ ಹಾದಿ ಬೀದಿ ಹೋರಾಟ ಆಗಬಾರ್ದು, ಅದಕ್ಕೊಂದು ತಾರ್ಕಿಕ ಹಂತ ಬರಬೇಕು ಅಂದರೆ ಪ್ರಕರಣ ದಾಖಲಾಗಬೇಕು, ತನಿಖೆ ಮುಂದುವರಿಬೇಕಲ್ಲ? ಎಸ್, ಸಂಪರ್ಕ ಕಡಿತ ಆಗಿದೆ.